ಆದ್ದರಿಂದ ನಾನು ನಿಮಗೆ ಹೇಳುತ್ತೇನೆ, ನಿಮ್ಮ ಜೀವನದ ಬಗ್ಗೆ ಚಿಂತಿಸಬೇಡಿ, ನೀವು ಏನು ತಿನ್ನುತ್ತೀರಿ ಅಥವಾ ಕುಡಿಯುತ್ತೀರಿ ಅಥವಾ ನಿಮ್ಮ ದೇಹದ ಬಗ್ಗೆ ಏನು ಧರಿಸುತ್ತೀರಿ. ಜೀವನವು ಆಹಾರ ಮತ್ತು ಬಟ್ಟೆಗಳಿಗಿಂತ ಹೆಚ್ಚಾಗಿದೆ. ಗಾಳಿಯ ಪಕ್ಷಿಗಳನ್ನು ನೋಡಿ, ಅವರು ಬಿತ್ತುವುದಿಲ್ಲ, ಕಟಾವು ಮಾಡುವುದಿಲ್ಲ ಅಥವಾ ಕೊಟ್ಟಿಗೆಗಳಲ್ಲಿ ಸಂಗ್ರಹಿಸುವುದಿಲ್ಲ, ಮತ್ತು ಆದರೂ ನಿಮ್ಮ ಸ್ವರ್ಗೀಯ ತಂದೆ ಅವರಿಗೆ ಆಹಾರವನ್ನು ನೀಡುತ್ತಾರೆ. ನೀವು ಅವರಿಗಿಂತ ಹೆಚ್ಚು ಮೌಲ್ಯಯುತರಲ್ಲವೇ? ನಿಮ್ಮಲ್ಲಿ ಯಾರಾದರೂ ಚಿಂತೆಯಿಂದ ತಮ್ಮ ಜೀವನಕ್ಕೆ 1 ಗಂಟೆಯನ್ನು ಸೇರಿಸಬಹುದೇ? ಮತ್ತು ನೀವು ಬಟ್ಟೆಗಳ ಬಗ್ಗೆ ಏಕೆ ಚಿಂತಿಸುತ್ತೀರಿ? ಕ್ಷೇತ್ರದ ಹೂವುಗಳನ್ನು ನೋಡಿ, ಅವರು ಮೆಹನತಪಡುವುದಿಲ್ಲ ಅಥವಾ ಹುರಿಗೊಳ್ಳುವುದಿಲ್ಲ, ಆದರೂ ನಾನು ನಿಮಗೆ ಹೇಳುತ್ತೇನೆ, ಸೊಲೊಮೋನನು ತನ್ನ ಎಲ್ಲಾ ವೈಭವದಲ್ಲಿಯೂ ಇವರಲ್ಲಿ ಒಬ್ಬನಂತೆ ಸಜ್ಜುಗೊಂಡಿರಲಿಲ್ಲ. ಮತ್ತು ಇದು ಕ್ಷೇತ್ರದ ಹುಲ್ಲನ್ನು ಹೇಗೆ ಸಿಂಗರಿಸುತ್ತದೆ ಎಂಬುದಾಗಿದ್ದರೆ, ಅದು ಇಂದು ಇದೆ ಮತ್ತು ನಾಳೆ ಬೆಂಕಿಯಲ್ಲಿ ಎಸೆಯಲ್ಪಡುತ್ತದೆ. ಅವನು ನಿಮ್ಮನ್ನು ಕಡಿಮೆ ಮೌಲ್ಯದವನನ್ನಾಗಿ ಮಾಡುತ್ತಾನೆಯೇ? ಓ ಕಡಿಮೆ ನಂಬಿಕೆಯವರೇ! ಆದ್ದರಿಂದ ಚಿಂತಿಸಬೇಡಿ, ಏನು ತಿನ್ನುತ್ತೇವೆ ಅಥವಾ ಏನು ಕುಡಿಯುತ್ತೇವೆ ಅಥವಾ ಏನು ಧರಿಸುತ್ತೇವೆ, ಏಕೆಂದರೆ ಪಾಪಿಗಳು ಈ ಎಲ್ಲಾ ವಿಷಯಗಳ ಹಿಂದೆ ಓಡುತ್ತಾರೆ ಮತ್ತು ನಿಮ್ಮ ಸ್ವರ್ಗೀಯ ತಂದೆ ನಿಮಗೆ ಈ ಎಲ್ಲಾ ವಿಷಯಗಳು ಬೇಕು ಎಂದು ತಿಳಿದಿದ್ದಾರೆ. ಆದರೆ ಮೊದಲು ಅವನ ರಾಜ್ಯ ಮತ್ತು ಅವನ ನ್ಯಾಯವನ್ನು ಹುಡುಕಿ ಮತ್ತು ಈ ಎಲ್ಲಾ ವಿಷಯಗಳು ನಿಮಗೆ ನೀಡಲ್ಪಡುತ್ತವೆ. ಆದ್ದರಿಂದ ನಾಳೆಯ ಬಗ್ಗೆ ಚಿಂತಿಸಬೇಡಿ, ನಾಳೆ ತನ್ನ ಬಗ್ಗೆ ಚಿಂತಿಸುತ್ತದೆ. ಪ್ರತಿದಿನಕ್ಕೆ ತನ್ನದೇ ತೊಂದರೆಗಳು ಸಾಕಾಗುತ್ತವೆ. ನಿಮಗಾಗಿ ಭೂಮಿಯ ಮೇಲೆ ಸಂಪತ್ತನ್ನು ಸಂಗ್ರಹಿಸಬೇಡಿ, ಅಲ್ಲಿ ಕೀಟಗಳು ಮತ್ತು ಕೊಳೆತವು ನಾಶಪಡಿಸುತ್ತವೆ ಮತ್ತು ಅಲ್ಲಿ ಕಳ್ಳರು ಒಳನುಗ್ಗಿ ಕದಿಯುತ್ತಾರೆ. ಆದರೆ ನಿಮಗಾಗಿ ಸ್ವರ್ಗದಲ್ಲಿ ಸಂಪತ್ತನ್ನು ಸಂಗ್ರಹಿಸಿರಿ, ಅಲ್ಲಿ ಕೀಟಗಳು ಮತ್ತು ಕೊಳೆತವು ನಾಶಪಡಿಸುವುದಿಲ್ಲ ಮತ್ತು ಅಲ್ಲಿ ಕಳ್ಳರು ಒಳನುಗ್ಗಿ ಕದಿಯುವುದಿಲ್ಲ, ಏಕೆಂದರೆ ನಿಮ್ಮ ಸಂಪತ್ತು ಎಲ್ಲಿದೆ, ಅಲ್ಲಿ ನಿಮ್ಮ ಹೃದಯವೂ ಇರುತ್ತದೆ. ಕಣ್ಣು ದೇಹದ ದೀಪವಾಗಿದೆ. ನಿಮ್ಮ ಕಣ್ಣುಗಳು ಆರೋಗ್ಯವಾಗಿದ್ದರೆ ನಿಮ್ಮ ಸಂಪೂರ್ಣ ದೇಹವು ಬೆಳಕಿನಿಂದ ತುಂಬಿರುತ್ತದೆ. ಆದರೆ ನಿಮ್ಮ ಕಣ್ಣುಗಳು ಅನಾರೋಗ್ಯವಾಗಿದ್ದರೆ ನಿಮ್ಮ ಸಂಪೂರ್ಣ ದೇಹವು ಕತ್ತಲೆಯಿಂದ ತುಂಬಿರುತ್ತದೆ. ಆದ್ದರಿಂದ ನಿಮ್ಮಲ್ಲಿರುವ ಬೆಳಕು ಕತ್ತಲೆಯಾಗಿದ್ದರೆ ಅದು ಎಷ್ಟು ಕತ್ತಲೆಯಾಗಿರುತ್ತದೆ. ಯಾರೂ 2 ಯಜಮಾನರ ಸೇವೆ ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ಅವನು ಒಬ್ಬನನ್ನು ದ್ವೇಷಿಸುತ್ತಾನೆ ಮತ್ತು ಇನ್ನೊಬ್ಬನನ್ನು ಪ್ರೀತಿಸುತ್ತಾನೆ, ಅಥವಾ ಅವನು ಒಬ್ಬನಿಗೆ ವಫಾದಾರನಾಗಿರುತ್ತಾನೆ ಮತ್ತು ಇನ್ನೊಬ್ಬನನ್ನು ನಿಂದಿಸುತ್ತಾನೆ. ನೀವು ದೇವರಿಗೆ ಮತ್ತು ಸಂಪತ್ತಿಗೆ ಸೇವೆ ಮಾಡಲು ಸಾಧ್ಯವಿಲ್ಲ.